ನಮಸ್ಕಾರ ವೀಕ್ಷಕರೇ, ಸಿದ್ದರಾಮಯ್ಯ ಆಟ ಬಿಟ್ಕೊಡ್ತಾರ? ಡಿ ಕೆ ಶಿವಕುಮಾರ್ ಹೊಸ ಆಟ ಶುರು ಮಾಡ್ತಾರ? ಯಾರು ದಾಳ ಉರುಳಿಸ್ತಾರೆ? ಹೈಕಮಾಂಡ್ ಅಂಗಳದಲ್ಲಿ ಇರುವಂಥ ಚೆಂಡು ಯಾರ ಕಡೆಗೆ ಫುಲ್ ಟಾಸ್ ಆಗುತ್ತೆ? ಇದು ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. 2023ರಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಾಗ ಪ್ರಮಾಣ ವಚನಕ್ಕೂ ಮೊದಲು ಅಧಿಕಾರವನ್ನು ಸಿದ್ದರಾಮಯ್ಯ 2.5 ವರ್ಷಕ್ಕೆ ಮುಗಿಸ್ಬೇಕು, ಡಿ ಕೆ ಶಿವಕುಮಾರ್ 2.5 ವರ್ಷದ ನಂತರ CM ಆಗಬೇಕು ಅನ್ನೋ ಚರ್ಚೆ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಿರೋ ಪ್ರಕಾರ ಗುಟ್ಟು ರಟ್ಟಾಗೋ ಸಮಯ ಬಂದಿದೆ. ಸಿದ್ದರಾಮಯ್ಯ ಅವ್ರು ಹೇಳೋ ಪ್ರಕಾರ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅಂತ. ಸದ್ಯ ಅದೇ ಕಾರಣಕ್ಕೆ ಹೈಕಮಾಂಡ್ ವಲಯದಲ್ಲಿ ನಡೀತಾ ಇರುವಂಥದ್ದು ರಾಜಕೀಯ ಅಲ್ಲ, ರಾಜಕೀಯ, ರಾಜಿ ಸಂತಾನದ ಸೂತ್ರ. ಈ ಕಡೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಲೆಕ್ಕಾಚಾರ. ಇವೆಲ್ಲದರ ಉದ್ದೇಶ 2028ಕ್ಕೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರಗಳು. ಇದಕ್ಕಾಗಿ ತಂತ್ರ, ಪ್ರತಿತಂತ್ರ, ಕುತಂತ್ರ ಏನು ಬೇಕಾದ್ರೂ ಮಾಡ್ತಾರೆ. ಸದ್ಯ ದೆಹಲಿ ಮಟ್ಟದಲ್ಲಿ ಕೇಳಿಬರ್ತಿರುವಂಥ ಚರ್ಚೆ, ಆಂಧ್ರ ಪ್ರದೇಶದಲ್ಲಿ ಜಗನ್ ಮೋಹನ್ ರೆಡ್ಡಿ ಮಾಡಿದಂಥ ಫಾರ್ಮುಲಾವನ್ನು ಈ ಬಾರಿ ಕರ್ನಾಟಕದಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ 2023ರ ಸರ್ಕಾರದ 2.0 ಸಂಪುಟ ರಚನೆ ಮತ್ತು CM ಬದಲಾವಣೆ ಬಗ್ಗೆ ನಡೆಯುತ್ತೆ. ಏನಿದು ಜಗನ್ ಮೋಹನ್ ರೆಡ್ಡಿ ಲೆಕ್ಕಾಚಾರ ಅಂತೀರಾ? ಎಸ್, ಡಿ ಕೆ ಶಿವಕುಮಾರ್ಗೆ CM ಸ್ಥಾನವನ್ನು ಬಿಟ್ಟು ಕೊಡೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, 6 ಅವರ ಲಕ್ಕಿ ನಂಬರ್ 24ನೇ ತಾರೀಕು ಬದಲಾಗುತ್ತೆ ಅಂತ. ಆದರೆ 24ನೇ ತಾರೀಕಿಗೆ ಪ್ರಮಾಣ ವಚನ ಆಗಲಿಲ್ಲ. ಆದರೆ ಎಲ್ಲವನ್ನ ಮೀರಿಸೋ ಮಟ್ಟಕ್ಕೆ, ಆ ಸ್ಟೋರಿಗೆ ಪುಷ್ಟಿ ಕೊಡೋ ಮಟ್ಟಕ್ಕೆ ರಾಜಕೀಯ ಡೆವಲಪ್ಮೆಂಟ್ಗಳಂತೂ ಆಗ್ತಿದೆ. ಸಿದ್ದರಾಮಯ್ಯ ಎಲ್ಲೋ ನಾನೇ 5 ವರ್ಷ CM ಅಂತ ಎದೆ ತಟ್ಕೊಂಡು ಹೇಳ್ತಾ ಇಲ್ಲ. ಕಾರಣ ಹೈಕಮಾಂಡ್ ಮಾತಿಗೆ ಅವರು ಭದ್ರ ಆಗಲೇಬೇಕು. ಅವರಿಗೆ ಕೂಡ ಮಗ ಮತ್ತು ಮೊಮ್ಮಗನ ರಾಜಕೀಯ ಭವಿಷ್ಯ ನಿರ್ಧಾರವಾಗಬೇಕು. ಹೀಗಾಗಿ ಡಿ ಕೆ ಶಿವಕುಮಾರ್ ನಂದೇ ಅಧಿಕಾರ ಅಂತ ಹೇಳೋಕ್ಕಾಗಲ್ಲ. ಕಾರಣ ಪಕ್ಷವನ್ನು ತಾಯಿ ರೀತಿ ಅವರು ನೋಡ್ತಿರುವಂತಹ ನಿಷ್ಠೆ. ಇಂಥ ಸಂದರ್ಭದಲ್ಲಿ 2028 ಮತ್ತೊಂದು ಮಗದೊಂದು ಭವಿಷ್ಯದ ಚುನಾವಣೆಗಳನ್ನು ನೋಡಬೇಕಾದ್ರೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ಬಿಟ್ಟುಕೊಡ್ಲೇಬೇಕು. ಪ್ರಮಾಣ ವಚನ ಆಯಿತು ಅಂದರೆ ಈ ಬಾರಿ 5 ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. 5 ಉಪಮುಖ್ಯಮಂತ್ರಿಗಳು. ಇದೇ ರಾಜಕೀಯ. ಹೈಕಮಾಂಡ್ನ ಹೊಸ ಸೂತ್ರ. ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ನೀಡುತ್ತಿದ್ದಂತೆ ಯತೀಂದ್ರ, ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಉಪಮುಖ್ಯಮಂತ್ರಿ ಆಗ್ತಾರೆ. ಇದು ಸಿದ್ದರಾಮಯ್ಯ ಅವರು ಹಿಡಿದಿರುವಂಥ ಪಟ್ಟು. ಯಾಕಂದ್ರೆ ನನಗೂ ಬೇಕಲ್ಲ ಏನೋ ಒಂದು, ಸಿದ್ದರಾಮಯ್ಯ ಅವರಿಗೆ ಕೂಡ ಅವರ ಪ್ರಾಬಲ್ಯಕ್ಕೆ ಒಂದು. ಎರಡನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಟ್ರಿ, ಆಟ ಏನಾಗುತ್ತೆ? ಎಲ್ಲೋ ಒಂದು ಕಡೆ ತಟಸ್ಥ ಬಣದವರು ದಲಿತ CM ಕಾರ್ಡನ್ನು ಇನ್ನೂ ಪ್ಲೇ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಬಿಟ್ಟರು ಓಕೆ, ಆದರೆ ಖರ್ಗೆ ಆಗಲಿ ಇಲ್ಲ ಪರಮೇಶ್ವರ್ ಆಗಲಿ ಈ ಥರ ಲೆಕ್ಕಾಚಾರಗಳು ನಡೀತಾ ಇದೆ. ಹೀಗಾಗಿ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ. ಒಂದು ಯತೀಂದ್ರ ಸಿದ್ದರಾಮಯ್ಯ, ಮತ್ತೊಂದು ಪ್ರಿಯಾಂಕ್ ಖರ್ಗೆ ಅಥವಾ ಡಾಕ್ಟರ್ G ಪರಮೇಶ್ವರ್. ಅಲ್ಲಿಗೆ 2 ಉಪಮುಖ್ಯಮಂತ್ರಿ ಆಯಿತು. ಮೂರನೇದು ಆಬ್ವಿಯಸ್ಲಿ ರೀ, ಕೊಡಲೇಬೇಕು. ಸತೀಶ್ ಜಾರಕಿಹೊಳಿಗೆ ಕೊಡಲಿಲ್ಲ ಅಂದರೆ ಆ ಮನುಷ್ಯ ಸರ್ಕಾರನ ಉರುಳಿಸೋ ಕೆಪಾಸಿಟಿ ಆಯಿತೋ ಇಲ್ವೋ ಗೊತ್ತಿಲ್ಲ, ಅಲ್ಲಾಡಿಸ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರನ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು. ಅಲ್ಲಿಗೆ 3 ಉಪಮುಖ್ಯಮಂತ್ರಿಗಳಾದರು. ಇನ್ನೊಂದು ಕಡೆ ಅತಿ ದೊಡ್ಡ ಸಮುದಾಯ, ಲಿಂಗಾಯತ ಸಮುದಾಯದ ಅತಿ ದೊಡ್ಡ ನಾಯಕ MB ಪಾಟೀಲ್ ಅವರಿಗೆ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಇನ್ನು ಕೊನೆಯದಾಗಿ ಅಲ್ಪಸಂಖ್ಯಾತ ಕೋಟಾದಲ್ಲಿ ಈಗಾಗಲೇ ಜಮೀರ್ ಅಹಮದ್ ಸಚಿವರಿದ್ದಾರೆ. ಹೀಗಾಗಿ ಸ್ಪೀಕರ್ ಆಗಿರುವಂಥ UT ಖಾದರ್ ಅಥವಾ BK ಹರಿಪ್ರಸಾದ್ DCM ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಎಸ್ ವೀಕ್ಷಕರೇ, ಜಗನ್ ಮೋಹನ್ ರೆಡ್ಡಿ ರಾಜಶೇಖರ್ ರೆಡ್ಡಿ ಅವರ ನಿಧನದ ನಂತರದಲ್ಲಿ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಆದರೂ ಪಕ್ಷ ಸಂಘಟನೆ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವರು ಪ್ರಮಾಣ ವಚನವನ್ನು ತೆಗೆದುಕೊಂಡಾಗ 5ರನ್ನು DCM ಮಾಡಿದರು. ಇದೀಗ ಅದೇ ಫಾರ್ಮುಲಾದಲ್ಲಿ ಕರ್ನಾಟಕದಲ್ಲಿ ಕೂಡ ಬದಲಾವಣೆ ಆಗೋ ಸಾಧ್ಯತೆ ಇದೆ. 5 ಉಪಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ. ಏನಾಗಬಹುದು? ಯಾವತ್ತು ಪ್ರಮಾಣ ವಚನ ಆಗ್ಬೋದು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.